Hello everyone, welcome our education channel. We learn together GT ಕರ್ನಾಟಕ TET 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಕೊನೆ ಕ್ಷಣದ ತಯಾರಿಯನ್ನು ನೋಡೋಣ. ಇದು 5ನೇ ವರ್ಗದಿಂದ 10ನೇ ವರೆಗೆ ಬಂದಿರುವ 1 ಅಂಕದ ಪ್ರಶ್ನೆಗಳನ್ನು ಅಥವಾ ಪಾಯಿಂಟ್ಸ್ಗಳನ್ನು ಒಳಗೊಂಡಿದೆ. ಈ ದಿನ ಸರಣಿ 7ಅನ್ನು ನೋಡೋಣ. ಸರಣಿ 7ಅನ್ನು ನೋಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿ ಇರಿ. ಮಾವಿನ ಮರಗಳಲ್ಲಿ ಈ ರೀತಿಯ ಬೇರುಗಳು ಕಂಡುಬರುವುದು. ತಾಯಿ ಬೇರುಗಳು ಮತ್ತು ಪಾರ್ಶ್ವ ಬೇರುಗಳು ಇಲ್ಲಿ ಕಂಡು ಬರುವುದು. ಇನ್ನು ತಂತುರು ಬೇರುಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ಏಕದಳ ಧಾನ್ಯ ಸಸ್ಯಗಳಲ್ಲಿ. ತಾಯಿ ಬೇರು ಕಂಡು ಬರುವುದು ದ್ವಿದಳ ಧಾನ್ಯ ಸಸ್ಯಗಳಲ್ಲಿ. ಮಾವಿನ ಮರ ಕೂಡ ಒಂದು ದ್ವಿದಳ ಧಾನ್ಯ ಸಸ್ಯಗಳು. ಈ ಸಸ್ಯಗಳಲ್ಲಿ ನಾವು ಬೇರುಗಳನ್ನು ಆಹಾರವಾಗಿ ಸೇವಿಸ್ತೇವೆ. ಯಾವುದಂತ ನೋಡೋದಾದರೆ ಮೂಲಂಗಿ, ಗೆಣಸು, ಕ್ಯಾರೆಟ್ ಮತ್ತು ಬೀಟ್ರೂಟ್ಗಳಲ್ಲಿ. ನೆಕ್ಸ್ಟು ಮೊಗ್ಗಿನಲ್ಲಿ ಕಂಡುಬರುವ ಎಲೆಯಾಕಾರದ ರಚನೆಗೆ ಏನಂತ ಕರೀತಾರೆ? ಪುಷ್ಪ ಪತ್ರ. ಈ ಕೆಳಕಂಡ ಹೂವುಗಳಲ್ಲಿ ಪುಷ್ಪದಳವು ಕೂಡಿಕೊಂಡಿರುವುದು ಯಾವುದು ನೋಡೋದಾದರೆ ದತುರ ಮತ್ತು ಗಂಟೆಯಾಕಾರದ ರಚನೆ ಹೊಂದಿರುವ ಹೂಗಳು. ಅವುಗಳಲ್ಲಿ ಏನಾಗುತ್ತೆ? ಪುಷ್ಪದಳವು ಕೂಡಿಕೊಂಡು ಇರುತ್ತವೆ. ನೆಕ್ಸ್ಟು ಹೂವಿನ ಅತ್ಯಂತ ಒಳಭಾಗ ಯಾವುದು ಅಂತ ನೋಡೋದಾದರೆ ಶಲಾಕೆ. ಹೂವಿನ ಸಂತಾನೋತ್ಪತ್ತಿಯ ಭಾಗ ಕೇಸರ ಮತ್ತು ಶಲಾಕೆಗಳು. ಈ ಕೇಸರವನ್ನು ಗಂಡು ಸಂತಾನೋತ್ಪತ್ತಿ ಅಂಗ ಅಂತ ಹೇಳಿದ್ರೆ ಶಲಾಕೆಯನ್ನು ಹೆಣ್ಣು ಸಂತಾನೋತ್ಪತ್ತಿ ಅಂಗ ಅಂತ ಕರೀತಾರೆ. ದೇಹದ ಭಾಗಗಳನ್ನು ಬಗ್ಗಿಸಲು ತಿರುಗಿಸಲು ಸಹಾಯಕವಾದ ರಚನೆಯನ್ನು ಕೀಲುಗಳು ಅಂತ ಕರೀತಾರೆ. ಎಲ್ಲ ದಿಕ್ಕುಗಳಲ್ಲೂ ಚಲನೆ ಮಾಡಲು ಸಹಾಯಕವಾದ ಕೀಲೆ ಗೋಲ ಮತ್ತು ಗುಳಿಕೀಲು. ಇದು ತೋಳಿನ ಭಾಗದಲ್ಲಿ ಕಂಡು ಬರುವುದು. ನೆಕ್ಸ್ಟು ಕುತ್ತಿಗೆ ತಲೆ ಸೇರುವ ಭಾಗದಲ್ಲಿ ಕಂಡುಬರುವ ಕೀಲೆ ತಿರುಗಾಣಿ ಕೀಲು. ಇದು ನಮ್ಮ ತಲೆಯನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಹಾಗೆಯೇ ಬಲಕ್ಕೆ ಎಡಕ್ಕೆ ತಿರುಗಿಸಲು ಸಹಾಯಕವನ್ನು ಮಾಡುತ್ತದೆ. ಈ ಕೀಲಿನಲ್ಲಿ ಸಿಲಿಂಡರ್ ಆಕಾರದ ಮೂಳೆಯು ಉಂಗುರಾಕೃತಿಯಲ್ಲಿ ಇರುವುದು. ನೆಕ್ಸ್ಟು ಹಿಂದಕ್ಕೆ ಮುಂದಕ್ಕೆ ಚಲಿಸಲು ಸಹಾಯಕವಾದ ಕೀಲನ್ನು ಬಿಜಾಗರಿ ಕೀಲು ಅಂತ ಹೇಳ್ತಾರೆ. ಇದು ಮೊಣಕೈ ಮತ್ತು ಮೊಣಕಾಲಿನಲ್ಲಿ ಕಂಡು ಬರುವುದು. ನಮ್ಮ ದೇಹದ ಚೌಕಟ್ಟೆ ಅಸ್ಥಿ ಪಂಜರವಾಗಿದೆ. ಹುಟ್ಟುವಾಗ ಮಾನವನ ಅಸ್ಥಿ ಪಂಜರದಲ್ಲಿರುವ ಮೂಳೆಗಳ ಸಂಖ್ಯೆ 305. ಪ್ರೌಢಾವಸ್ಥೆ ಹೊತ್ತಿಗೆ ಈ ಮೂಳೆಗಳ ಸಂಖ್ಯೆ 206ಕ್ಕೆ ಇಳಿಲಿಕ್ಕೆ ಪ್ರಾರಂಭವಾಗಿರುತ್ತೆ. ಅಂಗೈನಲ್ಲಿ ಕಂಡುಬರುವ ಚಿಕ್ಕ ಚಿಕ್ಕ ಮೂಳೆಗಳನ್ನು ಕಾರ್ಪೆಲ್ಗಳು ಅಂತ ಕರೀತಾರೆ. ಬೆನ್ನು ಮೂಳೆ ಯಾವುದರಿಂದ ಆಗಿದೆ ಅಂತ ನೋಡೋದಾದರೆ ಇದು ಕಶೇರುಕ ಖಂಡಗಳಿಂದ ಆಗಿರುತ್ತೆ. ಸುಮಾರು 33 ಕಶೇರುಕ ಖಂಡಗಳಿಂದ ಬೆನ್ನು ಮೂಳೆ ಆಗಿದೆ. ಹೊಟ್ಟೆಯ ಕೆಳಗಿನ ಭಾಗವನ್ನು ಸುತ್ತುವರೆದ ಮೂಳೆಯ ಹೆಸರು ನೋಡೋದಾದರೆ ಅದಕ್ಕೆ ಪೆಲ್ವಿಕ್ ಬೋನ್ ಅಂತ ಕರೀತಾರೆ. ಮೆದುಳನ್ನು ಸುತ್ತುವರೆದ ಮೂಳೆಯ ಭಾಗವೇ ತಲೆ ಬುರುಡೆ. ಇನ್ನು ಮೃದುಸ್ಥಿ ಏನಂತ ನೋಡೋದಾದರೆ ಮೂಳೆಗಳಷ್ಟು ಗಟ್ಟಿಯಲ್ಲದ ಮತ್ತು ಬಾಗಿಸಲು ಸಾಧ್ಯವಾಗುವ ಅಸ್ಥಿ ಪಂಜರದ ಕೆಲವು ಹೆಚ್ಚುವರಿ ಭಾಗವನ್ನು ಮೃದ್ವಸ್ಥಿ ಅನ್ನುವರು. ಇದು ಸಾಮಾನ್ಯವಾಗಿ ಕಿವಿ, ಮೂಗು, ಗಂಟಲಿನ ಭಾಗದಲ್ಲಿ ಕಂಡು ಬರುವುದು. ಎರೆಹುಳು ಮಣ್ಣಿನ ಮೇಲೆ ಹೇಗೆ ಚಲಿಸುತ್ತೆ ನೋಡೋದಾದರೆ ಸ್ನಾಯುವಿನ ವಿಕಸನ ಮತ್ತು ಸಂಕೋಚನ ಸಹಾಯದಿಂದ ಚಲಿಸುತ್ತವೆ. ಚಲಿಸಲು ಸಹಾಯಕವಾಗುವ ದೇಹ ಲೋಳೆಯನ್ನು ಸ್ರವಿಸುತ್ತದೆ. ಜೊತೆಗೆ ನೆಲಕ್ಕೆ ಉತ್ತಮ ಹಿಡಿತ ದೊರಕುವ ಹಾಗೆ ಅದು ಬೀರುಗೂದಲುಗಳನ್ನು ಹೊಂದಿದ್ದು ಇದು ಉತ್ತಮ ಹಿಡಿತವನ್ನು ನೀಡಲು ಸಹಕರಿಸುತ್ತವೆ. ಎರೆಹುಳುಗಳು ಹೇಗೆ ಮಣ್ಣನ್ನು ವಿಸರ್ಜನೆ ಮಾಡುತ್ತೆ ನೋಡೋದಾದರೆ ತನ್ನ ಮಾರ್ಗದ ಮಣ್ಣನ್ನು ತಿಂದು ಜೀರ್ಣವಾಗದ ಭಾಗವನ್ನು ದೇಹದಿಂದ ಹೊರಹಾಕುವುದು. ಬಸವನ ಹುಳುವಿಗೆ ಚಲನೆಗೆ ಸಹಾಯಕವಾಗುವ ಭಾಗ ಪಾದಾಗಿದ್ದು ಇದು ಶಕ್ತಿಯುತ ಸ್ನಾಯುಗಳಿಂದ ರಚಿತವಾಗಿರುತ್ತೆ. ಇನ್ನು ಮೀನಿನ ಈಜುವಿಕೆ ಸಹಾಯ ನೋಡೋದಾದರೆ ದೇಹದ ಸಮತೋಲನ ಹಾಗೂ ದಿಕ್ಕನ್ನು ಕಾಪಾಡುವುದು. ಪ್ರಾಣಿಗಳ ನಡಿಗೆ ಎಂಬ ಪುಸ್ತಕವನ್ನು ರಚಿಸಿದವರು ಅರಿಸ್ಟಾಟಲ್ ರವರು. ಸುಚಲನಾಕೃತಿ ಕಂಡುಬರುವುದು ಮೀನಿನಲ್ಲಿ. ಇದು ಸುಚಲನಾಕೃತಿ ಏನು ಹೆಲ್ಪ್ ಆಗುತ್ತೆ ನೋಡೋದಾದರೆ
ಇದರಿಂದ ನೀರು ಅದರ ಸುತ್ತಲೂ ಸುಲಭವಾಗಿ ಹರಿಯಲು ಹಾಗೂ ಮೀನು ನೀರಿನಲ್ಲಿ ಚಲಿಸುವಂತೆ ಮಾಡಲು ಸಹಾಯಕವಾಗುತ್ತದೆ. ಈ ಸುಚಲನಾಕೃತಿ ಅಂದ್ರೇನು ನೋಡೋದಾದರೆ, ಮೀನಿನ ತಲೆ ಮತ್ತು ಬಾಲಗಳು ಮಧ್ಯಭಾಗಕ್ಕಿಂತ ಚಿಕ್ಕದಾಗಿರುತ್ತೆ. ಹಾಗೆಯೇ ದೇಹವು ಎರಡೂ ತುದಿಗಳಲ್ಲಿ ಚೂಪಾಗಿರುತ್ತೆ. ಪಕ್ಷಿಗಳಲ್ಲಿ ಕಂಡುಬರುವ ಮೂಳೆಗಳ ರಚನೆಗಳನ್ನು ನೋಡ್ತಾ ಹೋಗೋದಾದರೆ, ಮೂಳೆಗಳು ಟೊಳ್ಳಾಗಿದ್ದು ಹಗುರವಾಗಿರುತ್ತೆ. ಹಿಂಗಾಲಿನ ಮೂಳೆಗಳು ನಡೆಯುವುದಕ್ಕೆ ಮತ್ತು ಕುಳಿತುಕೊಳ್ಳುವುದಕ್ಕೆ ಸಹಾಯಕ ಮಾಡುತ್ತದೆ. ಮುಂಗಾಲುಗಳು ಎಲುಬುಗಳ ಸಹಿತ ರೆಕ್ಕೆಗಳಾಗಿ ಮಾರ್ಪಾಟಾಗಿರುತ್ತದೆ. ರೆಕ್ಕೆಗಳನ್ನು ಮೇಲೆ ಮತ್ತು ಕೆಳಕ್ಕೆ ಚಲಿಸಲು ಉಪಯೋಗ ಆಗುವ ಹಾಗೆ ಹಾರಾಟದ ಸ್ನಾಯುಗಳನ್ನು ಹಿಡಿದಿಡಲು ಎದೆಯ ಮೂಳೆಯು ಮಾರ್ಪಾಟಾಗಿರುತ್ತೆ. ನೆಕ್ಸ್ಟ್, ತನ್ನ ದೇಹದಲ್ಲಿ ಕಂಡುಬರುವ ಕುಣಿಕೆಗಳನ್ನು ನೆಲಕ್ಕೆ ಒತ್ತಿ ಮುಂದಕ್ಕೆ ಚಲಿಸೋ ಪ್ರಾಣಿ ನೋಡೋದಾದರೆ ಹಾವು. ಈ ಹಾವಿನ ದೇಹವು ಅನೇಕ ಕುಣಿಕೆಗಳಿಂದ ಆಗಿದ್ದು, ಪ್ರತಿಯೊಂದು ಕುಣಿಕೆಯು ನೆಲಕ್ಕೆ ಒತ್ತೋದ್ರಿಂದ ಹಾವನ್ನು ಮುಂದಕ್ಕೆ ತಳ್ಳುವಂತೆ ಮಾಡುತ್ತದೆ. ಪ್ರತಿಯೊಂದು ಕುಣಿಕೆಯು ದೇಹವನ್ನು ತಳ್ಳುವುದರಿಂದ ಅತಿ ವೇಗವಾಗಿ ವಕ್ರರೇಖೆಯಲ್ಲದು ಸಾಗುವುದು. ಮುಂದೋಳಿನಲ್ಲಿ ಇರುವ ಮೂಳೆಗಳ ಸಂಖ್ಯೆ ನೋಡೋದಾದರೆ ಅದು 2 ಆಗಿರುತ್ತೆ. ಇಲ್ಲಿವರೆಗೆ 175 ಕ್ವಶನ್ಗಳನ್ನು ನೋಡಿದ್ದೇವೆ. ಮುಂದಿನ ಭಾಗದಲ್ಲಿ ಇನ್ನೂ 25 ಕ್ವಶನ್ಗಳನ್ನು ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ. ಅವರು ಕೂಡ ಇದರ ಹೆಲ್ಪನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.